ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಮೇಡಮ್ ನಿಮ್ಮ ಹೆಸರು? ಲೀಲಾವತಿ. ಸರ್ ನಿಮ್ಮ ಹೆಸರು? ರವೀಂದ್ರ. ಮೇಡಮ್ ನೀವು ಯಾವ ಒಂದು ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ದೀರಾ ಮೇಡಮ್? ದೇವಚಳ ಗ್ರಾಮ ಪಂಚಾಯತ್. ಮೇಡಮ್ ನೀವು ಒಟ್ಟು ಮತಗಳು ಎಷ್ಟು ಬಂದಿದೆ ಮೇಡಮ್ ನಿಮಗೆ? 275. ಎಷ್ಟು ಒಂದು ಅಂತರದಿಂದ ಗೆದ್ದಿದ್ದೀರಾ ಮೇಡಮ್ ನೀವು? 100 ಮತಗಳಿಂದ ಗೆದ್ದಿದ್ದೀರಾ. ಸರ್ ಯಾವ ಪಕ್ಷ ಅಂತ ಗುರ್ಸ್ಕೊಂಡಿದ್ದೀರಾ? ಕಾಂಗ್ರೆಸ್ ಪಕ್ಷದಿಂದ ಗುರ್ಸ್ಕೊಂಡಿದ್ದೀರಾ. ಸರ್ ಮೊದಲನೇ ಬಾರಿಗೆ ನಿಮ್ಮ ಕುಟುಂಬದಲ್ಲಿ ಮೊದಲ ರಾಜಕೀಯಕ್ಕೆ ಅಥವಾ ಹಿಂದೆ ಯಾರು ರಾಜಕೀಯಕ್ಕೆ ಇದ್ದೀರಾ? ಇಲ್ಲ, ಪ್ರಥಮ ಬಾರಿಗೆ. ಹೇಗೆ ಅನ್ನಿಸ್ತಿದೆ ಸರ್ ರಾಜಕೀಯ ಜೀವನ? ಪರವಾಗಿಲ್ಲ, ಆದರೂ ಒಂದ್ಸಲ ಬೇಡ ಅಂತ ಆಗುತ್ತೆ. ಎಷ್ಟು ವರ್ಷಗಳ ಕಾಲ ಸರ್ ನಿಮ್ಗೆ ಅನುಭವ ಇದೆ? ಅಂದ್ರೆ ಸಾಲ ಬಿಟ್ಟೊಂದು ಅಷ್ಟೇ 2-3 ವರ್ಷದಿಂದ ಫೀಲ್ಡ್ ಹೋಗ್ತಿರ್ಲಿಲ್ಲ, ಬಟ್ ಈಗ ನೋಡ್ಕೊಂಡಿದ್ದೀವಿ. ಅಂದ್ರೆ ಇವಳು ಫೀಲ್ಡಿಗೆ ನಿಂತ ಮೇಲೆ ನಾವು ಫೀಲ್ಡಿಗೆ ಹೊರಟಿದ್ವಿ. ಮೇಡಮ್ ತಮ್ಮ ವೃತ್ತಿ? ಮನೆ ಕೆಲಸ. ಮೇಡಮ್ ಮನೆ ಕೆಲಸ ಮಾಡ್ಕೊಂಡು ರಾಜಕೀಯಕ್ಕೆ ಬರೋದ್ರ ಉದ್ದೇಶ ಅದರಿಂದ ಸ್ಫೂರ್ತಿ ಅಂದ್ರೆ ಬೇರೆಯವರು ಒತ್ತಾಯಕ್ಕೆ ಜನಗಳ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಮೇಡಮ್. ಮೇಡಮ್ ರಾಜಕೀಯದಲ್ಲಿ ಈಗಾಗಲೇ 3 ವರ್ಷ ಅವಧಿ ಕಳೆದಿದೆ. 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ನೀವೇನೇನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಾ ಮೇಡಮ್? ರೋಡ್ ಮತ್ತೊಂದು ಆಮ್ಲೆಟ್ ಸ್ಕೀಮ್ ಅಂತೇಳಿ ಇದು ಅದೇ ನಮ್ಮ ಪಕ್ಷ ಬಂದ ಮೇಲೆ ಮಾಡಿದ್ದು. ಅಲ್ಲೇ ಈಗ ನೀವು ಬಂದಿರಲ್ಲ ರೋಡಲ್ಲಿ, ಅದೇ ರೋಡಲ್ಲಿ ಬಂದಂತ 15 ಲಕ್ಷ ಪ್ರಾಜೆಕ್ಟ್ ಮಾಡಿದ್ದೀವಿ ಮೇಡಮ್. ಇನ್ನೂ 1.5 ವರ್ಷ ಅವಧಿ ಇದೆ. 1.5 ವರ್ಷ ಅವಧಿಯಲ್ಲಿ ನೀವು ಸರ್ಕಾರದಿಂದ ಅನುದಾನ ಅಂತ ಬಂದ್ರೆ ನೀವು ಏನು ನಿಮ್ಮ ಗ್ರಾಮಕ್ಕೆ ಹೆಚ್ಚು ಮೀಸಲಾಗಿರ್ತಾರೆ? ರೋಡ್ ಮೈನ್ ಆಗಿ ಅದೇ ಈಗ ನಾವು ಮುಖ್ಯಮಂತ್ರಿ ಅವರಿಂದ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿ ಅವರಿಗೆ ನಮಗೆ ಲೆಟರ್ ಕಳಿಸಿದ್ದಾರೆ. ಇದೇ ರೋಡಿಗೆ ಈಗ ನಾವು ಬಂದ ರೋಡಿಗೆ ಒಂದು ಕಾಂಕ್ರೀಟ್ ರಸ್ತೆಗೆ ಅದೊಂದು ಮಾಡಿ ಮತ್ತೊಂದು ಇಲ್ಲೊಂದು ಮೋರಿದೆ ಪಕ್ಕ, ಅದೊಂದು ಆಗಬೇಕು ಅಂತ. ಅದು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಬಟ್ ನೋಡಿ ಮಾಡಿಸ್ಬೇಕು ನಾವು. ನಿಮ್ಮ ಮೇಲಧಿಕಾರಿಗಳಿಂದ ಮೇಡಮ್ ನೀವು ಯಾವ ರೀತಿ ಒಂದು ಕೆಲಸ ಕಾರ್ಯಗಳಾಗ್ತಾ ಇದೆ ಮೇಡಮ್? ಕೆಲಸಗಳಾಗ್ತವೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಎಲ್ಲ ಆಗ್ತಾ ಇದೆ ಮೇಡಮ್. ಎಲ್ಲ ಸ್ವಲ್ಪ ಕಾರ್ಯ ನಡೆಯುತ್ತೆ ಮೇಡಮ್. ಇನ್ನು ನಿಮಗೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನು ಉಳಿದ ಸದಸ್ಯರುಗಳಿದ್ದಾರೆ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ನೀವು? ತುಂಬಾ ಸಹಾಯ ಮಾಡಿದ್ದಾರೆ ನನಗೆ ಸರ್, ಬೆಂಬಲ ಕೊಡ್ತಿದ್ದಾರೆ ಅವರು ಹೀಗೆ ಮಾಡು ಅಂತ ಹೇಳಿ. ಮೇಡಮ್ ನೀವು ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಗುರುಗಳು ಅಂತ ಯಾರು ಇದ್ದಾರಾ? ನಾಗಭಗೌಡರು ಹಿರಿಯ ಸದಸ್ಯರು. ನಿಮ್ಮ ಗ್ರಾಮದ ಜನತೆ ನಿಮ್ಮ ಬಳಿ ಬಂದು ಹೆಚ್ಚಿನ ಸಮಸ್ಯೆ ಬಗ್ಗೆ ಯಾವ ರೀತಿ ಯಾವ್ದು ಹೇಳ್ಕೊಳ್ತಾರೆ? ನೀರಿನ ಬಗ್ಗೆ ಈಗ ಹೆಚ್ಚು ಹೇಳ್ಕೊಡೋದು ಅಂತ ಹೇಳಿದ್ರೆ ನೀರಿನ ಬಗ್ಗೆ ಹೆಚ್ಚು ಹೇಳ್ಕೊತಾರೆ ಸರ್. ಯಾವ ರೀತಿ ಒಂದು ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್? ಎಲ್ಲರೂ ಒಂದು ಲೆವೆಲ್ ತಗೊಂಡೋಗಿ ಬಿಟ್ಟು ಅವರಿಗೆ ನೀರು ಕೊಡ್ತೇವೆ. ಯಾಕೆ ನಾನೇ ಮುಂದಾರ್ಥವಾಗಿ ನಾನೀಗ ಆಲ್ರೆಡಿ ಇದು ಮಾಡ್ತಾ ಇದ್ದೇನೆ. ಅಂದ್ರೆ ಆಲ್ರೆಡಿ ಈಗ ಟ್ಯಾಂಕರಿಂದ ತಕೊಂಡೋಗಿ ಆಲ್ರೆಡಿ ನಾನೇ ಡ್ರೈವರ್ ಆಗಿ ಈಗ ಸಮೇತ ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ನೀರಿನ ಇದನ್ನು ಡೆಲಿವರಿಯನ್ನು ಈಗ ನಾನೇ ಮಾಡ್ತಾ ಇದ್ದೇನೆ ವಹಿಸಿಕೊಂಡು. ಅದಕ್ಕೆ ಈಗ ನಮಗೆ ಇಷ್ಟವರೆಗೆ ಯಾರು ಇಲ್ಲಿ ಇದ್ದಿರಲಿಲ್ಲ, ಒಬ್ಬರಿದ್ರು, ಅವ್ರು ಬಿಟ್ಟು ಈಗ ಕಾರಣ ನಾನೇ ಮಾಡ್ತಿದ್ದೇನೆ. ರಾಜಕೀಯ ಜೀವನದಲ್ಲಿ ಮೇಡಮ್ ಮುಂದುವರಿಬೇಕು ಅನ್ಕೊಂಡಿದ್ದೀರಾ? ಇಲ್ಲ, ಸಾಕಿಷ್ಟಕ್ಕೆ ಮತ್ತೆ ಹೇಳಕ್ಕಾಗಲ್ಲ. ಪಕ್ಷದವರು ಏನು ಮಾಡ್ತಾರೆ ಅಂತೇಳಿ ಹೇಳಿದ್ರೆ ಮಾಡ್ತೀವಿ. ಮುಂದೆ ಬರಬೇಕು ಅನ್ಕೊಂಡಿದ್ದೀವಿ ಸರ್. ನಿಮ್ಗೆ ಆಸೆ ಇದೆ ತುಂಬಾ ಸರ್. ನಿಮ್ಮ ಗ್ರಾಮ ಜನತೆ ನೀವು ಓಟ್ ಹಾಕಿ ಗೆಲ್ಸಿದ್ದಾರೆ, ನೀವು ಈ ಸ್ಥಾನಕ್ಕೆ ಬರೋಕೆ ಅವರೇ ಕಾರಣ. ನಮ್ಮ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರೆಲ್ಲರಿಗೂ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಮೇಡಮ್. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು.